ಓಕೆ ಗುರುಜಿ ಮತ್ತೊಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಹಲೋ ಹಲೋ ಮೇಡಮ್, ಕೇಳಿಸ್ತಾ ಮೇಡಮ್? ಕೇಳಿಸ್ತಾ ಇದೆ. ನಮಸ್ತೆ, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನನ್ನ ಹೆಸರು ಸನ್ನತ್ ಅಂತ. ನಾನು ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ. ನಮ್ಮ ಅಣ್ಣನ ಬಗ್ಗೆ ಕೇಳಬೇಕಿತ್ತು. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. 9/7. 9/7. ಓಕೆ, 1988. 88. 9/7/88. ಓಕೆ, ಹುಟ್ಟಿದ ಸಮಯ 7:15 ಬೆಳಗ್ಗೆ. ಬೆಳಗ್ಗೆ 7:15. ಓಕೆ ಸರ್, ಏನು ಪ್ರಶ್ನೆ ಇದೆ ಕೇಳಿ, ಮಾತಾಡಿ. ಗುರುಜಿ ಇದ್ದಾರೆ. ನಮಸ್ತೆ ಗುರುಜಿ. ನಮಸ್ಕಾರ. ಗುರುಜಿ, ನೀವಂದ್ರೆ ನಂಗೆ ತುಂಬಾ ಇಷ್ಟ. ನೀವು ಅಂದ್ರೆ ನಿಜ ಸಾಕ್ಷಾತ್ ದೇವ್ರು ನೋಡ್ದಂಗ ಆಯ್ತು. ನಾನು ನೋಡಿದ್ರೆ, ಯಾಕಂದ್ರೆ ನೀವು ಮಾತಾಡೋ ದೇವ್ರಂತ, ನೀವು ನಿಜವಾಗೂ ಮಾತಾಡೋ ದೇವ್ರ ನೀವು. ಯಾಕೆ ಸರ್ ಆ ಪದ ಹೇಳ್ತಿದ್ರಾ? ಯಾಕಂದ್ರೆ ಎಲ್ಲ ಇದುವರೆಗೂ ನೀವ್ ಹೇಳಿದೆಲ್ಲ ಆಲ್ಮೋಸ್ಟ್ ತುಂಬಾ ಸತ್ಯನೇ ಆಗೈತೆ. ಅಂತ ಇದೆಲ್ಲ ಹೇಳೋದು ಒಂದು ದೇವ್ರು ಕೊಟ್ಟಿರೋ ಜ್ಞಾನ. ಆದ್ರಿಂದ ಯಾರು ದೇವ್ರು ಕೊಟ್ಟ ಜ್ಞಾನದಿಂದ ಹೇಳೋದು ಸಾಧ್ಯ, ಅದು ನೀವೇ. ಅದು ಇದು ಇದೇ ಇವತ್ತೇ ಅಂತಲ್ಲ, ನಾವು ಸುಮಾರು ವರ್ಷದಿಂದ ನೀವ್ ಹೇಳಿದೆಲ್ಲ ಪ್ರತಿಯೊಂದು ನಿಜ ಆಗ್ತಾ ಬರ್ತಲ್ಲ, ಅದು ಖುಷಿ ಆಗುತ್ತೆ. ಈ ತರ ಒಬ್ರು ಅಸ್ಟ್ರಾಲಜಿ ಒಬ್ರು ಮಾತಾಡೋ ದೇವ್ರು ಸಿಕ್ಕಿದ್ರೆ ನಮ್ಗೆ ಅಂತ ಅದು ತುಂಬಾ ಸೌಭಾಗ್ಯ ನಮ್ದು. ಏನು ಅನಿಸ್ತದೆ? ಇವತ್ತು ಕೂಡ ವಾರ ಆಗೈತೆ. ಇವತ್ತು ನೋಡಿ ಏನೋ ಸುದೀಪ್ ಅವ್ರದ್ದು ಏನೋ ಆಗಿ ಅದು ವೈರಲ್ ಆಗಿ ಬಂದೈತೆ. ಹಾ ಸರ್, ನೀವ್ ಹೇಳಿದ್ರೆ ಮಕರ ರಾಶಿಗೂ ಸ್ವಲ್ಪ ಕಷ್ಟ ಐತೆ, ಅವ್ರಿಗೂ ಸ್ವಲ್ಪ ಹಿಂಗ್ ಆಡ್ತಾ ಇರ್ತ ಅಂತ. ಅದು ಹೇಳಿದ್ರಿ ಮಕರ ರಾಶಿಗೆ. ಆಮೇಲೆ ಋಷಭ ರಾಶಿಗೂ ಹೇಳಿದ್ರಿ, ಅದನ್ನು 3 ತಿಂಗಳಲ್ಲಿ ಅವರು ಸ್ವಲ್ಪ ಆಜುಬಾಜು ಅವ್ರಿಗೂ ಸ್ವಲ್ಪ ಇದಾಗುತ್ತೆ ಅಂತ. ಇವತ್ತು ನಿನ್ನೆ 28 ವಾರ ಆಯಿತು. ಮತ್ತು 2029ಕ್ಕೆ 30% ಪ್ರಪಂಚ ಹಾಳಾಗುತ್ತೆ ಅಂತ ಹೇಳ್ತೇನಲ್ಲ, ಅದು ಸ್ಟಾರ್ಟಿಂಗ್ ಹೇಳ್ಕೊಬೋದು. ಅದೇನು ಅನಿಸುತ್ತೆ? ಹೌದು ಸರ್, ನಿಜಾನೇ. ಆಲ್ರೆಡಿ ಸ್ಟಾರ್ಟ್ ಆಗೈತೆ. ಇವನ್ ಮೊನ್ನೆ ಅದು ಪಾರ್ಲಿಮೆಂಟ್ ಅಲ್ಲಿ ನೀವು ಕೇಳಿ ಗೊತ್ತಿರುತ್ತೆ ನಿಮ್ಗೆ. ಹೌದು, ಒಬ್ರು ವ್ಯಕ್ತಿ ಅಲ್ಲಿ ಇದು ಅವ್ರ ಹೆಸರು ಚಡ್ಡ ಅಂತ ಹೆಸರು, ಅವ್ರ ಹೆಸರು ಪೂರ್ತಿ ಗೊತ್ತಿಲ್ಲ. ಅವರು ತುಂಬಾ ಒಳ್ಳೆ ಅಂದ್ರೆ ಪ್ರಶ್ನೆ ಹಾಕಿದ್ರು ಅಲ್ಲಿ. ಈ ತರ ಒಂದು ಸಾಮಾನ್ಯ ಜನ ಬಗ್ಗೆ ಮಾತಾಡ್ತಾ ಇದ್ರು. ಈ ತರ ಒಂದು ಫ್ಲೈಟ್ ರೇಟ್ ಹಿಡ್ಕೊಂಡು, ಒಂದು ಟ್ಯಾಕ್ಸ್ ಹಿಡ್ಕೊಂಡು ಪ್ರತಿಯೊಂದು. ಅದು ನೀರಿನ ಮೇಲೆ ಟ್ಯಾಕ್ಸು, ಕಾರ್ ಮೇಲೆ ಟ್ಯಾಕ್ಸು, ರೋಡ್ ಟ್ಯಾಕ್ಸ್ ಮೇಲೆ ಟ್ಯಾಕ್ಸು, ಹೋಟ್ಲಿಗೆ ಹೋದ್ರೆ ಟ್ಯಾಕ್ಸು, ಇದೆಲ್ಲ ಯಾವ್ದ್ರ ಮೇಲೆ ಆಗ್ತಿದೆ ಅಂತ. ಇದು ನಾನು ಅವಾಗ ಹೇಳ್ತಾ ಇದ್ನಲ್ಲ, ಇದು ಟ್ಯಾಕ್ಸ್ ಎಲ್ಲ ಒಂದು ಮಾಡಿ ಅಂತ. ಹೌದು ಸರ್, ಅದು ನೀವು ಹೇಳ್ತಾ ಇದ್ರಿ. ಅದು ಅವರು ಇವತ್ತು ನೀವು ಹೇಳಿದ್ಮೇಲೆ ಅಂತ ವ್ಯಕ್ತಿ ಅಂದ್ರೆ ನಿಮ್ ಬಹುಶಃ ದೇವರು ನಿಮ್ ಮಾತು ಕೇಳಿರ್ಬೋದು ಅಂತ. ಅದಕ್ಕೆ ಅಂತ ವ್ಯಕ್ತಿ ಆ ಪಾರ್ಲಿಮೆಂಟ್ ಅಲ್ಲಿ ಹೇಳಿದ್ವಾಗ ಒಂಥರ ಎಲ್ಲ ಒಂದು ಸದ್ದಾಗ್ಬಿಟ್ರು, ಒಂದು ಸೈಲೆಂಟ್ ಆಗಿ ಹೋಗ್ಬಿಟ್ರು. ಅವ್ರ ಪ್ರಶ್ನೆಗೆ ಉತ್ತರ ಕೊಡಕ್ಕೆ ಆಗ್ತಿರ್ಲ ಅಲ್ವಾ? ಹೌದು ಸರ್, ಹೌದು ಗುರುಜಿ, ನಿಜಾನೇ ಅಲ್ವಾ? ಹೌದು, ಇದು ಅದೇ 30% ಈಗಲೇ ಸ್ಟಾರ್ಟ್ ಆಗೈತೆ. ಇನ್ನ ಹೋಗ್ತಾ ಹೋಗ್ತಾ ಎಲ್ಲ ಆಲ್ಮೋಸ್ಟ್ ಇನ್ನ ಬದಲಾವಾಗುತ್ತೆ. ಇನ್ನ 30 ಬರೋಷ್ಟು ಇನ್ನೇನು ಆಗಿರ್ತೋ. ಏನೋ ದೇವರು ನನಗೆ ವಿದ್ಯಾದಲ್ಲಿ ಜ್ಞಾನ ಕೊಟ್ಟವನೇ. ಏನೇಳಿ ವಿದ್ಯೆ ಕೊಟ್ಟಿರೋ ಕೆಲಸ ಮಾಡಿದ್ದಾರೆ. ನನಗೆ ಜ್ಞಾನ ಕೊಟ್ಟವನೇ. ಜ್ಞಾನದಿಂದಲೇ ವಿದ್ಯೆ, ನನಗೆ ವಿದ್ಯೆ ಬೇಕೆಲ್ಲ ಜ್ಞಾನ ಕೊಟ್ಟವನೇ ಭಗವಂತ. ಆಮೇಲೆ ನಿಮಗೇನು ಅನ್ಸುತ್ತೆ? ನಾನು ಅದಕ್ಕೆ ಆಡಂಬರ ಬಟ್ಟೆ ಎಲ್ಲ ಇವಾಗ ನಡುವೆ ಕಮ್ಮಿ ಮಾಡ್ತಾ ಇದ್ದೀನಿ, ನಿಮ್ಗೆ ಗೊತ್ತಿರ್ಬೋದು ಅಲ್ವಾ? ಹೌದು ಗುರುಜಿ, ಸಿಂಪಲ್ ಆಗಿರ್ತಾರ. ಸಿಂಪಲ್ ನೀವ್ ಹೇಳಿದ್ರೆ ಸಾಕು, ಅದೇ ಸಾಕು. ಬಟ್ಟೆದಲ್ಲಿ ಏನು ಸಿಗಲ್ಲ. ಮಾತಲ್ಲಿ ಇರ್ಬೇಕು, ಮಾತು ಕರೆಕ್ಟ್ ಆಗಿ ಇರ್ಬೇಕು, ಮಾತು ಹೇಳೋದು ಸತ್ಯ ಆಗಿರ್ತ, ಅದೇ ಸಾಕು ಜನರಿಗೆ ಅಲ್ವಾ? ಹೌದು, ನೀವು ಜೀನ್ಸ್ ಹಾಕೊಂಬಂದ್ರು ಖುಷಿ, ನೀವು ಮಾಮೂಲಿ ಡ್ರೆಸ್ ಹಾಕೊಂಬಂದ್ರು ಖುಷಿಯಾಗಿರ್ತೀರಾ. ಯಾಕಂದ್ರೆ ನಿಮ್ ಮಾತಲ್ಲಿ, ನಿಮ್ ಮುಖದಲ್ಲಿ ಆ ಕಲೆ ಇರುತ್ತೆ. ಇಲ್ಲ ನಿಜವಾಗ್ಲೂ ಕೂಡ ಇದು ಖಂಡಿತಲ್ಲೂ ಕೂಡ ನನ್ನನ್ನು ಬೆಳೆಸಂಥ ಗ್ಯಾರಂಟಿ ನೀವು ಶಿವಸ್ವಾಮಿ ಅವರು ಕೂಡ ತುಂಬ ಅದ್ಭುತ. ನಾಳೆಯಿಂದ ಮರೆದಲ್ಲೇ ತಪ್ಪದಲ್ಲೇ ಮೀತಾ ಕ್ರಿಸ್ಟಲ್ಸ್ ಕಾರ್ಯಕ್ರಮ 4 ಬರುತ್ತೆ ನೋಡಿ. ಇಲ್ಲೇ 4 ಬರುತ್ತೆ. ನಾಳೆಯಿಂದ ಸ್ಲಾಟ್ ಬರುತ್ತೆ ಮೀತಾ ಕ್ರಿಸ್ಟಲ್ಸ್ ಅಸ್ಟ್ರಾಲಜಿ. ಖಂಡಿತಲ್ಲೂ ಕೂಡ ಅವ್ರು ಹೇಳಿದ್ರೆ ನಾವು ಹೇಳಿದಾಗ ಒಂದೇ ಥರ ಇರುತ್ತೆ, ಏನೇ ಒಂದು ವ್ಯತ್ಯಾಸಗಳಿರಲ್ಲ. ಏನು ಹೇಳಿ? ಹೌದು, ನಿಜ ನಿಜ. ನೀವು ಗುರು ಅವ್ರ ಶಿಷ್ಯ. ಹೌದು ಪಕ್ಕ ಇರುತ್ತೆ. ನಾಳೆ 4 ನೋಡಿ. ಸಖತ್ ಮಾತು, ಮೂರು ಬಗ್ಗೆ ಸಖತ್ ಮಾತಾಡ್ತಾರೆ. ಯಾಕಂದ್ರೆ ನಾ ಒನ್ ಡೇ ಅಪ್ಡೇಟ್ ಮಾತಾಡ್ತಾರಲ್ವಾ, ಸಖತ್ತಾಗಿರುತ್ತೆ. ನನಗೇನಂದ್ರೆ ನಮ್ಮನ್ನು ನೆಮ್ಮದಿಯವ್ರು ದೇವ್ರ ಥರ ಇರಬೇಕು. ಏನು ಹೇಳಿ? ಹೌದು ಗುರುಜಿ, ನಿಮ್ ನಂಬಿದೀವಿ, ಸುಮಾರು ನಂಬಿದೀವಿ. ನಮ್ಗೆ ಯಾವಾಗ ಮೋಸ ಆಗಲ್ಲ. ದೇವ್ರು ಮನುಷ್ಯ ಸುಳ್ಳು ಹೇಳ್ಬೋದು, ಮನುಷ್ಯ ಮೋಸ ಮಾಡೋದು. ಆದ್ರೆ ದೇವ್ರು ಯಾವಾಗೂ ಮೋಸ ಮಾಡೋದು. ಅದು ಸಾಕ್ಷಾತ್ ನೀವೇ, ಸಾಕ್ಷಾತ್ ದೇವ್ರು ನೋಡ್ದಂಗೆ. ನಾನು ಯಾರಿಗೇ ಆಗಲಿ ಎಲ್ಲವನ್ನೂ ಟಿಪ್ಸ್ ಕೊಟ್ಟು ಹೋಗ್ತೀನಿ. ಈ ಡೇಟ್ ಸರಿಯಿಲ್ಲ, ಈ ನಕ್ಷತ್ರ ಸರಿಯಿಲ್ಲ, ಈ ರಾಶಿ ಸರಿಯಿಲ್ಲ ಅಂತ. ಹೌದು, ಇವತ್ತು ಬೆಳಗ್ಗೆ ಬೆಚ್ಚಿ ಬಿದ್ದೋರ್ದು ಹೆಂಗೆ ಗೊತ್ತಾ? ನನ್ನ ತಲೆಗೆ 6 ಅಕ್ಷರ ಇಸ್ ವೆರಿ ಡೇಂಜರ್ ಅಂತ ತಂದಿತ್ತು. ನನ್ನ ತಲೆಗೆ ತುಂಬ್ಕೊಂಡ್ಬಿಟ್ಟಿತ್ತೆ. ಈ 6 ಅಕ್ಷರ ನೀವು ನೋಡಿದ್ರೆ ಹ್ಯಾಂಗಿಂಗ್ ಥರ ಬರುತ್ತೆ, ಒಳಗಡೆ ಬರ್ದಾದ್ಮೇಲೆ ನೇಣಾಕ ಥರ ಬರುತ್ತೆ. ಏನೇ? ಹೌದು, ನೇಣಾಕ ಒಂಥರ 6 ಇರ್ತಲ್ಲ ಹಿಂಗೆ. 6 ಹಿಂಗೆ ಬರ್ದಿದ ತಕ್ಷಣ ಏನಾಗುತ್ತೆ? ಮತ್ತೆ ನೇಣಾಕ್ಬಿಡುತ್ತೆ ಅದು. ಏನೇ? ಹೌದು, ನೇಣಾಕೊಂಡ್ಬಿಡುತ್ತೆ. ಹ್ಯಾಂಗಿಂಗ್ ಹಾಕುತ್ತೆ ಅದು. ಅದೇ ಉಲ್ಟಾ ಮಾಡ್ರೆ 9 ಬರುತ್ತೆ, ಅಂದ್ರೆ ನೇಣಿಂದ ಆಚೆ ಬರತ್ತೆ. ಇದು ನ್ಯೂ ಮಹಾರಾಜಲ್ಲಿ ಕೂಡ ಇದು ವೆರಿ ಡೇಂಜರು. ಇದನ್ನು ಬೆಚ್ಚಿ ಬೀಳಿಸುತ್ತೆ. ಇದನ್ನು ಬರೆದಿಟ್ಕೇಳಿ. ಇದನ್ನು ಕೂಡ ಮೀತಾ ಮೇಡಮ್ ಅವರೇ ಮಾತಾಡ್ತಾರೆ. ಇದೆಲ್ಲ ಪ್ಲಾನ್ ಮಾಡಿ ಅದನ್ನು ಸಬ್ಜೆಕ್ಟ್ ಥರ ಮಾಡಿದ್ದಾರೆ.
ಇದು ಕೂಡ ಅವರು ಕೂಡ ಮಾತಾಡ್ತಾರೆ ಸದ್ಯದಲ್ಲೇ ನೋಡಿ. ಅದು ಕೂಡ ಸೌಜನ್ಯ FM ಸೌಜನ್ಯ ಕೂಡ ಆ್ಯಂಕರಿಂಗ್ ಮಾಡ್ತಾರೆ ಸಬ್ಜೆಕ್ಟ್ನ ಏನೇಳಿ ಯಾವಾಗ ಯಾವ ಪಿಕ್ಚರ್ನ ಎಲ್ಲೆಲ್ಲಿ ರಿಲೀಸ್ ಮಾಡಬೇಕು ಅಂತ ಇದೆಯಲ್ಲ ಸರ್. ಅಲ್ವಾ ಸರ್? ಹಲವಾರು ಇದೆ. FM ಸೌಜನ್ಯ ಕೂಡ ನನ್ನ ಲೈವಲ್ಲಿದ್ದ ಫೋನ್ ಮಾಡಿದರು, ಈ ಸಬ್ಜೆಕ್ಟಿಗೆ ಆ್ಯಂಕರಿಂಗ್ ಅವರೇ ಮಾಡ್ತಾರೆ. ಅಲ್ಲ ಪ್ಲ್ಯಾನ್ ಆಗೈತೆ ಏನೇಳಿ ಪ್ಲಾನ್ ಆಗಿತ್ತು. ಒಂದು ಸಿನಿಮಾನ ಹೇಗೆ ವರ್ಕ್ ಮಾಡ್ತಾರೋ ಒಂದು ರಿಲೀಸ್ ಆಗಬೇಕಾದ್ರೆ ನಾನು ಅಷ್ಟೇ ಒಂದು ಲೆಟ್ರ್ ಮೇಲೆ ವರ್ಕ್ ಮಾಡ್ತೀನಿ ಸರ್. ಒಂದು ಗ್ರಹ ಆಗಿರ್ಬೋದು, ಒಂದು ನಂಬರ್, ಒಂದು ಸಿನಿಮಾ ಶೂಟಿಂಗ್ ಮಾಡ್ಬೇಕಂದ್ರೆ ಲೊಕೇಶನ್ನು, ಸೀನು, ಮ್ಯೂಸಿಕ್ಕು ಎಲ್ಲ ಬೇಕಲ್ವಾ. ಹೌದು ಇವಾಗ RR ನಗರ ವಾಸ್ತು ಇಲ್ಲ ಅಂತ ಹೇಳಿದ್ರು ನಾನೇನೆ ಫಸ್ಟು ಅಲ್ವಾ. ಹೌದು RR ನಗರದ ನೀವು ಹೇಳಿದ್ರಿ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.